ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. 2002ರ ಹಿಟ್ ಅಂಡ್ ರನ್ ಕೇಸ್ನಲ್ಲಿ ಬಾಲಿವುಡ್ನ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. ಸಲ್ಮಾನ್ ಮೇಲೆ ಉದ್ದೇಶರಹಿತ ಶಿಕ್ಷಾರ್ಹ ನರಹತ್ಯೆಯ ಆರೋಪ ಹೊರಿಸಲಾಗಿದೆ. ಒಂದು ವೇಳೆ ಆರೋಪ ಸಾಬೀತಾದರೆ ಸಲ್ಮಾನ್ 10 ವರ್ಷ ಕಂಬಿ ಎಣಿಸಬೇಕಾಗುತ್ತೆ. ರ ಹಿಟ್ ಅಂಡ್ ರನ್ ಕೇಸ್ ಸಲ್ಮಾನ್ಗೆ 10 ವರ್ಷ ಜೈಲು ಫಿಕ್ಸ್. ಶಿಕ್ಷಾರ್ಹ ನರಹತ್ಯೆ ಆರೋಪ ದಾಖಲಿಸಿದ ಸೆಷನ್ಸ್ ಕೋರ್ಟ್. 2002ರ ಹಿಟ್ ಅಂಡ್ ರನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂಬೈನ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಆರೋಪ ನಿಗದಿಯಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸುತ್ತಿರುವ ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶರು ವರ್ಗಾವಣೆ ಆಗಿದ್ದರಿಂದ ವಿಚಾರಣೆ ನಡೆಸಲು ನಿರಾಕರಿಸಿದರು. ಆದರೆ ಪ್ರಾಸಿಕ್ಯೂಟರ್ ಮನವಿ ಮೇರೆಗೆ ಸಲ್ಮಾನ್ ವಿರುದ್ಧ ಆರೋಪ ದಾಖಲಿಸಲಾಯಿತು. ಸೆಕ್ಷನ್ 302 ಅಧಿನಿಯಮ 2ರ ಪ್ರಕಾರ ಉದ್ದೇಶರಹಿತ ಶಿಕ್ಷಾರ್ಹ ನರಹತ್ಯೆ, ಸೆಕ್ಷನ್ 279ರ ಪ್ರಕಾರ ಅಜಾಗರೂಕತೆಯಿಂದ ಸಾವಿಗೆ ಕಾರಣವಾಗಿದ್ದು, ಸೆಕ್ಷನ್ 337ರ ಪ್ರಕಾರ ಕೃತ್ಯದಿಂದಾಗಿ ಹಾನಿ, ಸೆಕ್ಷನ್ 337ರ ಪ್ರಕಾರ ಪ್ರಕರಣದಿಂದ ಘೋರ ಹಾನಿ, ಸೆಕ್ಷನ್ 427ರ ಪ್ರಕಾರ ಪ್ರಕರಣದಿಂದ ಆಸ್ತಿಗೆ ಹಾನಿ ಹಾಗೂ ಮೋಟಾರ್ ವಾಹನ ಕಾಯ್ದೆಯಡಿಯೂ ಆರೋಪ ದಾಖಲಿಸಲಾಗಿದೆ. ಆರೋಪ ಸಾಬೀತಾದಲ್ಲಿ ಸಲ್ಮಾನ್ಗೆ 10 ವರ್ಷ ಜೈಲು ಶಿಕ್ಷೆ ಸಾಧ್ಯತೆ ಇದೆ. 2002ರ ಸೆಪ್ಟೆಂಬರ್ 28ರಂದು ಈ ಘಟನೆ ನಡೆದಿತ್ತು. ಮುಂಬೈನ ಬಾಂದ್ರಾದ ಬೇಕರಿ ಹೊರಗೆ ಅಪಘಾತವಾಗಿತ್ತು. ಸಲ್ಮಾನ್ ಚಲಾಯಿಸುತ್ತಿದ್ದ ಟೊಯೋಟಾ ಲ್ಯಾಂಡ್ ಕ್ರೂಸರ್ ಕಾರ್ನಿಂದ ಈ ಅಪಘಾತವಾಗಿತ್ತು. ಘಟನೆಯಲ್ಲಿ ಒಬ್ಬ ಮೃತಪಟ್ಟು 4 ಗಾಯಗೊಂಡಿದ್ದರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಗಂಭೀರ ಆರೋಪ ದಾಖಲಿಸಿತ್ತು. ಪ್ರಯೋಗಾಲಯದ ವರದಿ ಮೇಲೆ ಸಲ್ಮಾನ್ ತಪ್ಪಿತಸ್ಥ ಅಂತ ಬಾಂದ್ರಾ ಮೆಟ್ರೋಪಾಲಿಟನ್ ಕೋರ್ಟ್ ತೀರ್ಪು ನೀಡಿತ್ತು. ಬಳಿಕ ಈ ಪ್ರಕರಣವನ್ನು ಸೆಷನ್ಸ್ ಕೋರ್ಟ್ಗೆ ವಹಿಸಿತ್ತು. ಪ್ರಕರಣ ಮತ್ತಷ್ಟು ಗಂಭೀರವಾಗಿರುವ ಹಿನ್ನೆಲೆ ಶಿಕ್ಷಾರ್ಹ ನರಹತ್ಯೆ ಪ್ರಕರಣದಡಿ ಆರೋಪ ದಾಖಲಿಸಿಕೊಂಡಿದೆ. ಕಳೆದ ತಿಂಗಳಷ್ಟೇ ವಿಚಾರಣೆ ಕೈಬಿಡುವಂತೆ ಸಲ್ಮಾನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ತಿರಸ್ಕರಿಸಿತ್ತು. ಕೆಲವೇ ದಿನಗಳ ಹಿಂದೆ ಬಾಲಿವುಡ್ ಸ್ಟಾರ್ ಸಂಜಯ್ ದತ್ ಜೈಲು ಸೇರಿದ್ರು. ಇದೀಗ ಮತ್ತೊಬ್ಬ ಬಾಲಿವುಡ್ ಸ್ಟಾರ್ ಮೇಲೆ ತೂಗುಗತ್ತಿ ನೇತಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಜಿಂಬಾಬ್ವೆ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯ ಸಾಧಿಸಿದೆ. ಮೊದಲು ಬೌಲರ್ಗಳು ಮಾರಕರಾದರೆ ಬಳಿಕ ಬ್ಯಾಟ್ಸ್ಮನ್ಗಳು ಆರ್ಭಟಿಸಿದರು. ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆಕರ್ಷಕ ಶತಕ ಸಿಡಿಸಿದರೆ ಅಂಬಾಟಿ ರಾಯುಡು ಹಾಫ್ ಸೆಂಚುರಿ ದಾಖಲಿಸಿ ಗೆಲುವಿನ ರೂವಾರಿಯಾದರು.